Hello everyone, welcome back to my channel. I'm back with a new video. ಇವತ್ತು ನಾನು ನಿಮಗೆ ನಾರ್ತ್ ಬೆಂಗಳೂರಲ್ಲಿ ಲೊಕೇಟ್ ಆಗಿರುವಂತಹ ಫೀನಿಕ್ಸ್ ಮಾಲ್ ಆಫ್ ಏಷ್ಯಾಗೆ ಕರ್ಕೊಂಡು ಹೋಗ್ತೀನಿ. ನೋಡಿ, ಇಲ್ಲಿ ಕ್ರಿಸ್ಮಸ್ ಸೀಸನ್ ಆಗಿರೋದ್ರಿಂದ ಕ್ರಿಸ್ಮಸ್ ಡೆಕೋರೇಷನ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಫೀನಿಕ್ಸ್ ಫೆಸ್ಟಿವಲ್ ನಡೀತಾ ಇದೆ. ಹಾಗಾಗಿ ಇಲ್ಲಿ ಅತಿ ದೊಡ್ಡ ಕ್ರಿಸ್ಮಸ್ ಟ್ರೀ ನಿರ್ಮಾಣ ಮಾಡಿದ್ದಾರೆ. ಹಾಗೆ ಕ್ರಿಸ್ಮಸ್ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಇದು ಸಂಜೆ ಹೊತ್ತು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಬಿಕಾಸ್ ಲೈಟಿಂಗ್ಸ್ ಎಲ್ಲ ಹಾಕ್ತಾರೆ. ಎಲ್ಲ ನೋಡಬೇಕು ಅಂತಂದರೆ ಈ ವ್ಲಾಗ್ನ ಕೊನೆ ತನಕ ವಾಚ್ ಮಾಡಬೇಕಾಗತ್ತೆ. ನಾನು ಈ ವ್ಲಾಗಿನ ಕೊನೆಯಲ್ಲಿ ಈವ್ನಿಂಗ್ ಡೆಕೋರೇಷನ್ ವಿತ್ ಲೈಟಿಂಗ್ಸ್ ಎಲ್ಲ ತೋರಿಸಿದ್ದೀನಿ, ಮತ್ತು ಕ್ರಿಸ್ಮಸ್ ಮಾರ್ಕೆಟ್ ಲೈವ್ ಆಗಿ ಬರೋದನ್ನು ತೋರಿಸಿದ್ದೀನಿ. ತುಂಬ ಚೆನ್ನಾಗಿದೆ. ಮಿಸ್ ಮಾಡಿದೆ, ಕೊನೆ ತನಕ ಈ ವ್ಲಾಗ್ನ ವಾಚ್ ಮಾಡಿ ಆಯಿತಾ. ನಿಮಗೆಲ್ಲ ಗೊತ್ತಿರೋ ಹಾಗೆ ಫೀನಿಕ್ಸ್ ಮಾಲ್ ಆಫ್ ಏಷ್ಯಾ ಬಂದು ಒಂದು ಪ್ರೀಮಿಯಂ ಶಾಪಿಂಗ್ ಮತ್ತು ಲೈಫ್ ಸ್ಟೈಲ್ ಡೆಸ್ಟಿನೇಷನ್ ಆಗಿದೆ. ಮತ್ತು ಇದು ಬಂದು ಬೆಳ್ಳಾರಿ ರೋಡಲ್ಲಿರುವಂಥ ಯಲಹಂಕ ಬ್ಯಾಟ್ರಾಯನ್ಪುರ ಏರಿಯಾ ಆಫ್ ನಾರ್ತ್ ಬೆಂಗಳೂರಲ್ಲಿ ಲೊಕೇಟ್ ಆಗಿದೆ. ಹಾಗೆ ಮಾಲ್ ಒಳಗೆ ಬಂದರೆ ನಮಗೆ ಮಾಲ್ ಒಳಗಡೆನೂ ಈ ಥರ ಸಾಕಷ್ಟು ಡೆಕೋರೇಷನ್ ಕಾಣಿಸುತ್ತೆ. ಸೊ ಕ್ರಿಸ್ಮಸ್ಸಿಗಾಗಿ ಎಲ್ಲ ಲೈಟಿಂಗ್ಸ್ ಹಾಕಿದ್ದಾರೆ ಮತ್ತು ಡೆಕೋರೇಷನ್ ಮಾಡಿಟ್ಟಿದ್ದಾರೆ. ಒಳಗಡೆ ಅಲ್ಲಿ ಕೂತ್ಕೊಂಡು ವಿಶ್ರಾಂತಿ ಪಡಿಬೋದು. ಬಹಳ ಚೆನ್ನಾಗಿದೆ ನೋಡೋದಕ್ಕೆ ಈ ಲೈಟ್ಸ್ ಮತ್ತು ಡೆಕೋರೇಷನ್ ಎಲ್ಲ. ಈ ಏರಿಯಾನ ಬಂದ್ಬಿಟ್ಟು ಇಕೋ ಅರ್ತ್ ಏರಿಯಾ ಅಂತ ಕರೀತಾರೆ. ಇದು ರಿಲ್ಯಾಕ್ಸೇಷನ್ಗೋಸ್ಕರ ಮಾಡಿದ್ದಾರೆ. ಆ್ಯಸ್ ಇಫ್ ಇನ್ ಬಿಟ್ವೀನ್ ದ ನೇಚರ್ ಆ್ಯಂಡ್ ಗ್ರೀನರಿನಲ್ಲಿ ಕೂತ್ಕೊಂಡು ರಿಲ್ಯಾಕ್ಸ್ ಆಗೋ ಥರ ಫೀಲ್ ಆಗುತ್ತೆ. ಈ ಮಾಲ್ನ ಡಿಸೈನ್ ಬಂದ್ಬಿಟ್ಟು ಥೀಮ್ಡ್ ಇಂಟೀರಿಯರ್ ಝೋನ್ಸ್ ಮತ್ತು ಸ್ಟ್ರೈಕಿಂಗ್ ಆರ್ಕಿಟೆಕ್ಚರಲ್ ಎಲಿಮೆಂಟ್ಸ್ ಜೊತೆ ಡಿಸೈನ್ ಮಾಡಿದ್ದಾರೆ. ಇದು ಒಂದು ಇಮರ್ಸಿವ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ನಮಗೆ. ಈ ಮಾಲ್ನ ಫೀನಿಕ್ಸ್ ಮಿಲ್ಸ್ ಲಿಮಿಟೆಡ್ ಅವರು ಡೆವಲಪ್ ಮಾಡಿರೋದು, ಮತ್ತು ಇದು ಅಫಿಷಿಯಲಿ ಲೇಟ್ ಅಕ್ಟೋಬರ್ 2023 ಓಪನ್ ಆಗಿತ್ತು. ಮತ್ತು ಈ ಮಾಲ್ ಬಂದ್ಬಿಟ್ಟು ಇಟ್ ಈಸ್ ಡಿಸೈನ್ ಟು ಬಿ ಅ ವರ್ಲ್ಡ್ ಕ್ಲಾಸ್ ರಿಟೇಲ್, ಡೈನಿಂಗ್ ಮತ್ತು ಎಂಟರ್ಟೈನ್ಮೆಂಟ್ ಹಬ್. ಈ ಮಾಲ್ ಬಂದು ರಫ್ಲಿ 13 acres ಇದೆ, ಮತ್ತು ಇದು ಒನ್ ಆಫ್ ದ ಇಂಡಿಯಾಸ್ ಲಾರ್ಜೆಸ್ಟ್ ಅರ್ಬನ್ ಮಾಲ್ಸ್ ಅಂತಲೇ ಹೇಳಬಹುದು. ಈ ಮಾಲ್ houses over 300 retail outlets featuring a mix of Indian and international brands across fashion, accessories, electronics and lifestyle segments. ಈ ಮಾಲಲ್ಲಿ many well-known brands have opened their stores, including several by apparel groups and fashion network like Aldo's, Charles & Keith, Bath & Body Works, etc. ಮತ್ತು the mall includes luxury and designer boutiques, fashion anchors like Zara and H&M, and dedicated premium zones. ನೀವು ನೋಡ್ತಿರೋ ಹಾಗೆಯೇ ಈ ಮಾಲಲ್ಲಿ ಬಹಳ ಲಕ್ಸುರಿ ಬ್ರ್ಯಾಂಡ್ಸ್ ಇದ್ದಾವೆ. ಎಲ್ಲ ಟಾಪ್ ಆ್ಯಂಡ್ ಬ್ರ್ಯಾಂಡ್ಸ್ ಅವೈಲಬಲ್ ಇದ್ದಾವೆ. ಮತ್ತು ಈ ಮಾಲಲ್ಲಿ ಸುಮಾರು ವಿ ಹ್ಯಾವ್ 5 floors ಅಂತ ಅಂದ್ಕೊತೀನಿ, ಇನ್ಕ್ಲೂಡಿಂಗ್ ಅಂಡರ್ಗ್ರೌಂಡ್. ಸೊ ಈಚ್ ಫ್ಲೋರ್ ಇಸ್ ಡೆಡಿಕೇಟೆಡ್ ಟು one floor full jewelry, and on floor full watches, and on floor full designer brands of clothing, ಮತ್ತು ಇನ್ನೊಂದು ಫ್ಲೋರು ಮೇ ಬಿ ದ ಸ್ಪೋರ್ಟ್ಸ್ ವೇರು ಮತ್ತು ಶೂಸು ಆ ಥರ ಎಲ್ಲ ಸೆಗ್ರಿಗೇಟ್ ಮಾಡಿದ್ದಾರೆ ನೀಟಾಗೆ. ಸೊ ನಿಮಗೆ ಯಾವುದೇ ಐ ಎಂಡ್ ಬ್ರ್ಯಾಂಡ್ಸ್ ಬೇಕಾದರೂ ಈ ಮಾಲಲ್ಲಿ ಸಿಗತ್ತೆ. ಸೊ ನನಗೆ ಈ ಮಾಲ್ಗೆ ಹೋದಾಗ ದುಬೈ ಮಾಲ್ ವೈಬ್ ಬಂತು. ಬಟ್ ಅಫ್ಕೋರ್ಸ್ ದುಬೈ ಮಾಲ್ ಇಸ್ ಮಚ್ ಮೋರ್ ಬಿಗರ್ ದ್ಯಾನ್ ದಿಸ್. ಇದು ಇಂಥದ್ದು ಒಂದು 5-6 ಮಾಲ್ಸ್ ಕಂಬೈನ್ ಮಾಡಿದರೆ ಅಷ್ಟು ದೊಡ್ಡದಾಗತ್ತೆ ದುಬೈ ಮಾಲು. ಬಟ್ ಅದು ಫೀಲ್ ಇದೆಯಲ್ಲ, ಅದು ಸೇಮ್ ಅನ್ನಿಸ್ತು ನನಗೆ. ಸೊ ಲಕ್ಸುರಿ ಐ ಹ್ಯಾಂಡ್ ಬ್ರ್ಯಾಂಡ್ಸ್ ಬೇಕಂದರೆ ಈ ಮಾಲಿಗೆ ಬರ್ಬೋದು ಎಲ್ಲರೂ. ಮತ್ತು ವೆರಿ ಇಮರ್ಸಿವ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಈ ಮಾಲಿನ ಡಿಸೈನು. ಸೊ ಇಟ್ಸ್ ವೆರಿ ಸೂದಿಂಗ್ ಫಾರ್ ದ ಐಸ್, ಆ್ಯಂಡ್ ಇಟ್ ಈಸ್ ಸಮಥಿಂಗ್ ಏನಂತಾರೆ, ಹಿಪ್ನೋಟೈಸ್ ಮಾಡೋ ಥರ ಫೀಲ್ ಆಗುತ್ತೆ ಇದರದ್ದು ಇಂಟೀರಿಯರ್ಸ್ ಎಲ್ಲ. ಸೊ ಚೆನ್ನಾಗಿದೆ. ಒಳಗಡೆ ಈಚ್ ಫ್ಲೋರಲ್ಲಿ ಒಂದು ನಾ ಹೇಳ್ದಂಗೆ ಡಿಫ್ರೆಂಟ್ ಸೆಕ್ಷನ್ಸ್ ಸಿಗತ್ತೆ. ಮತ್ತು ನಾವು ಟಾಪ್ ಮೋಸ್ಟ್ ಫ್ಲೋರಿಗೆ ಹೋದಾಗ ವಿ ಗೆಟ್ ದ ಫುಡ್ ಕೋರ್ಟ್ ಆ್ಯಂಡ್ ದ ಪ್ಲೇ ಏರಿಯಾಸ್ ಫಾರ್ ಕಿಡ್ಸ್, ಆ್ಯಂಡ್ ವಿ ಕ್ಯಾನ್ ಆಲ್ಸೋ ಫೈಂಡ್ ದ ಮಾಡರ್ನ್ ಮಲ್ಟಿಪ್ಲೆಕ್ಸ್ ಐನಾಕ್ಸ್ ಸಿನೆಮಾಸ್. ಅದು 11 ಸ್ಕ್ರೀನು ಅಥವಾ 14 ಸ್ಕ್ರೀನ್ ಮಲ್ಟಿಪ್ಲೆಕ್ಸ್ ಇರಬಹುದು. ಇದು ಅಡ್ವಾನ್ಸ್ ವ್ಯೂಯಿಂಗ್ ಆ್ಯಂಡ್ ಆಪ್ಷನ್ಸ್ ಇನ್ಕ್ಲೂಡಿಂಗ್ ಸ್ಕ್ರೀನ್ ಎಕ್ಸ್ ಇದೆ ಇಲ್ಲಿ.
ಮತ್ತು ಈ ಮಾಲಲ್ಲಿ ಬಂದ್ಬಿಟ್ಟು ಮಲ್ಟಿ ಲೆವೆಲ್ ಪಾರ್ಕಿಂಗ್ ಫಾರ್ ಥೌಸಂಡ್ಸ್ ಆಫ್ ವೆಹಿಕಲ್ಸ್ ಅಲಾಂಗ್ ವಿತ್ ಇ ವಿ ಚಾರ್ಜಿಂಗ್ ಸ್ಟೇಷನ್ಸ್ ಇದೆ. ಮತ್ತು ಡೆಸಿಗ್ನೇಟೆಡ್ ಪಿಕಪ್ ಆ್ಯಂಡ್ ಡ್ರಾಪ್ ಝೋನ್ಸು ಇದ್ದಾವೆ. ಆಲ್ದೋ ಪಾರ್ಕಿಂಗ್ ಆ್ಯಂಡ್ ಸರೌಂಡಿಂಗ್ ಟ್ರಾಫಿಕ್ ಹ್ಯಾವ್ ಬಿನ್ ಚಾಲೆಂಜಸ್ ನೋಟೆಡ್ ಬೈ ಅಥಾರಿಟೀಸ್ ಆ್ಯಂಡ್ ಲೋಕಲ್ಸ್. ಎಲ್ಲನೂ ಆರ್ಗನೈಸಾಗಿ ಮಾಡಿದ್ದಾರೆ. ಸೊ ಈ ಮಾಲಿಗೆ ಕಾರು, ಟ್ಯಾಕ್ಸಿ ಸರ್ವಿಸು, ಬಿ ಎಮ್ ಟಿ ಸಿ ಬಸ್ಸಸ್ಸಿಂದ ಈಸಿಯಾಗಿ ರೀಚ್ ಆಗ್ಬೋದು. ಮತ್ತು ಇದು ಬಂದು ಮೇಜರ್ ರೆಸಿಡೆನ್ಷಿಯಲ್ ಏರಿಯಾ ಮತ್ತು ಐ ಟಿ ಏರಿಯಾ ಇನ್ ನಾರ್ತ್ ಬೆಂಗಳೂರಲ್ಲಿ ಲೊಕೇಟ್ ಆಗಿರೋದ್ರಿಂದ ಈಸಿಲಿ ಆಕ್ಸೆಸಬಲ್ ಇದೆ. ಈ ಪ್ರಾಜೆಕ್ಟಿಂದ ಇಲ್ಲಿ ರಿಪೋರ್ಟೆಡ್ಲಿ ಥೌಸಂಡ್ಸ್ ಆಫ್ ಜಾಬ್ಸ್ ಕ್ರಿಯೇಟ್ ಆಗಿದೆ. ಮತ್ತು ಇಟ್ ಆಲ್ಸೋ ಕಾಂಟ್ರಿಬ್ಯೂಟ್ಸ್ ಟು ದ ರಿಟೇಲ್ ಆ್ಯಂಡ್ ಲೀಜರ್ ಎಕೋಸಿಸ್ಟಮ್ ಆಫ್ ಬೆಂಗಳೂರು. ಸೊ ಫೀನಿಕ್ಸ್ ಮಾಲ್ ಆಫ್ ಏಷ್ಯಾ ಒಂದು ಮೇಜರ್ ಲೈಫ್ ಸ್ಟೈಲ್ ಮತ್ತು ಶಾಪಿಂಗ್ ಲ್ಯಾಂಡ್ಮಾರ್ಕ್ ಇನ್ ಬೆಂಗಳೂರು ಅಂತಲೇ ಹೇಳಬಹುದು. ಇದು ಇಟ್ ಈಸ್ ನೋನ್ ಫಾರ್ ಸ್ಕೇಲ್ ವೆರೈಟಿ ಆಫ್ ಬ್ರ್ಯಾಂಡ್ಸ್, ಎಂಟರ್ಟೈನ್ಮೆಂಟ್ ಆಪ್ಷನ್ಸು ಮತ್ತು ಮಾಡರ್ನ್ ಡಿಸೈನ್ಸ್ಗೋಸ್ಕರ. ಸೊ ಇಟ್ ಆಲ್ಸೋ ಅಪೀಲ್ಸ್ ಟು ಶಾಪರ್ಸ್, ಫ್ಯಾಮಿಲೀಸ್ ಆ್ಯಂಡ್ ವಿಸಿಟರ್ಸ್ ಲುಕಿಂಗ್ ಫಾರ್ ಬೋತ್ ಎವ್ರಿ ಡೇ ಶಾಪಿಂಗ್ ಆ್ಯಂಡ್ ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳಬಹುದು. So in the topmost floor, you can find a diverse range of 50 plus restaurants and cafes, offering everything from quick bites to fine dining. So ಇಲ್ಲಿ ಎಲ್ಲ ಥರದ್ದು
ರೆಸ್ಟೋರೆಂಟ್ ಸಿಗುತ್ತೆ ಮತ್ತು ಕೆಫೇಸ್ ಇದೆ ಮತ್ತು ಫುಡ್ ಕೋರ್ಟು ಇದೆ. ಸೆವ್ರಲ್ ಡೈನಿಂಗ್ restaurants ಇದ್ದಾವೆ. ಸೊ ಇಟ್ ಈಸ್ ಅ ವೆರಿ ನೈಸ್ ಸ್ಪೇಸ್ ಆನ್ ಟಾಪ್ ವಿತ್ ಆಲ್ಸೋ ಎಂಟರ್ಟೈನ್ಮೆಂಟ್ ಆಪ್ಷನ್ಸ್ ಫಾರ್ ಕಿಡ್ಸ್ ಲೈಕ್ ಪ್ಲೇ ಝೋನ್ ಮತ್ತು ಫನ್ ಸಿಟಿ ಎಲ್ಲ ಇದೆ, ಗೇಮಿಂಗ್ ಏರಿಯಾಸು. ಸೊ ಇಲ್ಲಿ ಆಟ ಆಡಲಿಕ್ಕೆ ಎಲ್ಲ ಚೆನ್ನಾಗಿದೆ ಮಕ್ಕಳಿಗೆ. ಸೊ ಇಲ್ಲಿ ಎಲ್ಲ ಲೈಕ್ ಐ ಫೌಂಡ್ ಇಂಟರ್ನ್ಯಾಷನಲ್ ಕ್ಯೂಸಿನ್ ರೆಸ್ಟೋರೆಂಟ್ಸು, ಲೈಕ್ ಈವನ್ ಯು ಫೈಂಡ್ ಜಾಪನೀಸ್, ಕೊರಿಯನ್, ಚೈನೀಸ್ ಮತ್ತು ಬಹಳಷ್ಟು ಬೇರೆ ಬೇರೆ ರೆಸ್ಟೋರೆಂಟ್ಸ್ ನೋಡಬಹುದು. ಸೊ ವಿ ಹ್ಯಾವ್ ವೈಡ್ ವೆರೈಟಿ ಆಫ್ ಆಪ್ಷನ್ಸ್ ಓವರ್ ಹಿಯರ್ ಫಾರ್ ಡೈನಿಂಗ್. ಅದಲ್ಲದೆ ಆನ್ ವಿತ್ ದ food court and food space only, they have shared the kids playing area and Ambli's store ಮತ್ತು ಫನ್ ಸಿಟಿ, ಪ್ಲೇ ಝೋನ್ ಎಲ್ಲವೂ ಇದೆ. ಮತ್ತು ಇನ್ನೊಂದು ಕಡೆಗೆ ಯು ಫೈಂಡ್ ದ ಮಲ್ಟಿಪ್ಲೆಕ್ಸ್ ವೇರ್ ಯು ಕ್ಯಾನ್ ವಾಚ್ ದ ಸಿನಿಮಾ. ಇದು ಚೆನ್ನಾಗಿದೆ. Closet will have all of those now. Okay. Is it? Now here comes the Christmas decoration with lighting. ಸೊ ಈವ್ನಿಂಗ್ ಆಯಿತು ನೋಡಿ, ಎಲ್ಲ ಲೈಟ್ ಆನ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ದ ರೇನ್ಡಿಯರ್ ಆ್ಯಂಡ್ ದ ಕ್ರಿಸ್ಮಸ್ ಟ್ರೀ ಆ್ಯಂಡ್ ದ ಕ್ರಿಸ್ಮಸ್ ಮಾರ್ಕೆಟ್ ವಿತ್ ದ ಲೈಟಿಂಗ್ಸ್ ಎಷ್ಟು ಅದ್ಭುತವಾಗಿ ಕಾಣ್ತಿದೆ ಅಲ್ವಾ. ಆ್ಯಕ್ಚುಲಿ ಇದು ಒಂದು ಮ್ಯಾಜಿಕಲ್ ವರ್ಲ್ಡ್ ಒಳಗೆ ಎಂಟರ್ ಆದಂಗೆ ಫೀಲ್ ಆಗುತ್ತೆ. ಸೊ ಎಂಟರ್ ಆಗುವಾಗಲೇ 2 ರೇನ್ಡಿಯರು ವಿತ್ ಲೈಟ್ಸ್ ಮಾಡಿಟ್ಟಿದ್ದಾರೆ. ಅದಾದ ನಂತರ ವೆರಿ ಹ್ಯೂಜ್ ಕ್ರಿಸ್ಮಸ್ ಟ್ರೀ ವಿತ್ ಲೈಟಿಂಗ್ಸ್ ಮಾಡಿದ್ದಾರೆ. ಇದು ಲೈಟಿಂಗ್ಸ್ ಸ್ಪೆಷಲ್ ಆಗಿ ಮಾಡಿದ್ದಾರೆ ಅಂದರೆ ಡಿಫ್ರೆಂಟ್ ಕಲರ್ಸ್ ಚೇಂಜ್ ಆಗುತ್ತೆ ಆ ಲೈಟ್ಸು ಆನ್ ದ ಕ್ರಿಸ್ಮಸ್ ಟ್ರೀ. ಆಮೇಲೆ ಯು ಕ್ಯಾನ್ ಸಿ ದ ಸ್ಯಾಂಟಾ, ದೆನ್ ಯು ಕ್ಯಾನ್ ಸಿ ದ ರೇನ್ಡಿಯರ್, ಅವೆಲ್ಲವೂ ಬರುತ್ತೆ ಆನ್ ವಿತ್ ದ ಲೈಟಿಂಗ್ಸೇ ಮಾಡಿದ್ದಾರೆ ಆನ್ ದ. ಮತ್ತು ಈ ಫೌಂಟೇನ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ವಿತ್ ದ ಲೈಟ್ಸ್ ಚೆನ್ನಾಗಿ ಕಾಣ್ತಿದೆ. ಇಟ್ಸ್ ಗಿವಿಂಗ್ ದ್ಯಾಟ್ ದುಬೈ ಫೌಂಟೇನ್ ವೈಬ್ಸ್, ದೋ ಇಟ್ ಈಸ್ ಸ್ಮಾಲ್ ಬಟ್ ವೈಬ್ಸ್ ಎಲ್ಲ ಹಾಗೆ ಇದೆ, ತುಂಬ ಚೆನ್ನಾಗಿ ಕಾಣುತ್ತೆ. ಅದಾದ ನಂತರ ಸ್ಟಾರ್ಸು ಮತ್ತು ಒಂದು ರೈನ್ಬೋ ಕೈಂಡು ಲೈಟಿಂಗ್ಸು, ಮತ್ತು ಇಲ್ಲಿ ಒಂದು ಫೆಸ್ಟಿವಲ್ ಆಫ್ ಲೈಟ್ಸ್ ಅಂತ ರೋ ಆಗಿ ಲೈಟ್ಸ್ ಹಾಕಿದ್ದಾರೆ, ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಸೊ ಇಲ್ಲಿ ನಾವು ವೀಕ್ ಡೇ ಹೋಗಿದ್ವಿ, ಅದಕ್ಕೆ ಜಾಸ್ತಿ ಅಷ್ಟು ಕ್ರೌಡ್ ಇಲ್ಲ. ಬಟ್ ವೀಕೆಂಡ್ಸಲ್ಲಿ ಆ್ಯಕ್ಚುಲಿ ತುಂಬ ಕ್ರೌಡ್ ಇರುತ್ತೆ. ಫ್ರೈಡೇ, ಸ್ಯಾಟರ್ಡೇ, ಸಂಡೇ ಇವ್ರದ್ದು ಫುಲ್ ಕ್ರಿಸ್ಮಸ್ ಮಾರ್ಕೆಟ್ ಓಪನ್ ಆಗುತ್ತೆ, ಅಲಾಂಗ್ ವಿತ್ ಸಮ್ ಕ್ರಿಸ್ಮಸ್ ಕ್ಯಾರಲ್ಸ್ ಹಾಡೋರು ಮತ್ತು ಸಮ್ ದ ಸ್ಯಾಂಟಾ ಮತ್ತು ಎಲ್ಫ್ಸು ಇವರೆಲ್ಲ ಇರ್ತಾರೆ. ಬಟ್ ನಾವು ಹೋಗಿದ್ದು ಆನ್ ಅ ವೀಕ್ ಡೇ, ಅದಕ್ಕೆ ವಿ ಕುಡ್ ನಾಟ್ ಸಿ ಕ್ರಿಸ್ಮಸ್ ಕ್ಯಾರಲ್ಸ್ ಸಿಂಗಿಂಗ್ ಸಾಂಗ್ಸು ಮತ್ತು ಸ್ಯಾಂಟಾ ಮತ್ತು ಎಲ್ಫ್ಸ್ ಎಲ್ಲ ಇವ್ರನ್ನೆಲ್ಲ ನೋಡೋಕ್ಕಾಗಿಲ್ಲ. ಬಟ್ ಬೇರೆ ಎಲ್ಲ ಇತ್ತು, ದ ಲೈಟಿಂಗ್ಸು ಮತ್ತು ದ ಕ್ರಿಸ್ಮಸ್ ಮಾರ್ಕೆಟು ಮತ್ತು ಇದು ದ ಕ್ರಿಸ್ಮಸ್ ಟ್ರೀ ಮತ್ತು ಬೇರೆ ಎಲ್ಲ ಲೈಟಿಂಗ್ಸ್ ಎಲ್ಲ ಇತ್ತು. ಸೊ ಹಾಗಾಗಿ ಕ್ರೌಡು ಕಡಿಮೆ ಇತ್ತು.
So the evening lights and the ambience is the highlight of this vlog. ಯಾರೆಲ್ಲ ಕೊನೆ ತನಕ ನನ್ನ ವ್ಲಾಗ್ ನೋಡಿರ್ತಾರೆ, ದಿಸ್ ಇಸ್ ದ ಹೈಲೈಟ್ ಆಫ್ ದ ಮೈ ವ್ಲಾಗ್. ಆ್ಯಂಡ್ ಇದನ್ನು ನೋಡಿ ಎಲ್ಲರೂ ಖುಷಿ ಪಡಬಹುದು. ಯಾರು ಫುಲ್ ವ್ಲಾಗ್ ನೋಡಿಲ್ಲ ಅವರಿಗೆ ಇದು ನೋಡೋಕ್ಕೆ ಸಿಕ್ಕಿರಲ್ಲ. ಸೊ ಅದಕ್ಕೆ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದು, ನನ್ನ ವ್ಲಾಗ್ ಕೊನೆ ತನಕ ನೋಡಿದ್ರೆ ಯು ಕ್ಯಾನ್ ಆ್ಯಕ್ಚುಲಿ ಫೀಲ್ ದ ಕ್ರಿಸ್ಮಸ್ ವೈಬ್ಸ್. ನೋಡಿ ಅಲ್ಲಿ ಕ್ರಿಸ್ಮಸ್ ಬೆಲ್ಸ್ ಎಲ್ಲ ಡಿಪಿಕ್ಟ್ ಆಗ್ತಿದೆ ಆನ್ ದ ಕ್ರಿಸ್ಮಸ್ ಟ್ರೀ ವಿತ್ ದ ಲೈಟ್ಸ್ ಓನ್ಲಿ. ಇದೆಲ್ಲ ಮಾಡಿದ್ದಾರೆ, ಡಿಫ್ರೆಂಟ್ ಲೈಟ್ಸ್ ಚೇಂಜ್ ಆಗೋ ಥರ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಕ್ರಿಸ್ಮಸ್ ಟ್ರೀ ಡೆಕೋರೇಷನ್, ಮತ್ತು ಅದು ಲೈಟಿಂಗ್ ಇಸ್ ದ ಸ್ಪೆಷಾಲಿಟಿ. ನೋಡಿ ಇಲ್ಲಿ ಸ್ಯಾಂಟಾ ಬಂದರು ಆನ್ ದ ಕ್ರಿಸ್ಮಸ್ ಟ್ರೀ. ಈಗ ಇಟ್ಸ್ ವೆರಿ ನೈಸ್. ಸ್ಯಾಂಟಾ ಇಸ್ ಡಾನ್ಸಿಂಗ್. ಹಾಗೆ ಲೈಟ್ಸ್ ಚೇಂಜ್ ಆಗ್ತಾ ಹೋಗುತ್ತೆ, ಡಿಫ್ರೆಂಟ್ ಕಲರ್ಸ್ ಚೇಂಜ್ ಆಗುತ್ತೆ. ಮತ್ತು ಸ್ನೋಮ್ಯಾನ್ ಬರ್ತಾನೆ, ಮತ್ತು ಇಂಡಿಯರ್ ಬರುತ್ತೆ, ಎಲ್ಲವೂ ಚೆನ್ನಾಗಿರುತ್ತೆ. ಅದು ನೋಡೋಕ್ಕೆ ಚೆನ್ನಾಗಿ ಮಾಡಿದ್ದಾರೆ. ಸೊ ಇಫ್ ಯು ಆಲ್ ಹ್ಯಾವ್ ನಾಟ್ ಗಾನ್ ಯೆಟ್, ನೀವು ಹೋಗಿ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಆ್ಯಸ್ ಕ್ರಿಸ್ಮಸ್ ಇಸ್ ನಾಟ್ ಯೆಟ್ ಕಮ್. ಸೊ ಚೆನ್ನಾಗಿದೆ. ಯು ಕ್ಯಾನ್ ಆಲ್ಸೋ ವಿಸಿಟ್ ದಿಸ್ ಪ್ಲೇಸ್ ಆ್ಯಂಡ್ ಎಂಜಾಯ್ ದ ವೈಬ್ಸ್ ಆಫ್ ಕ್ರಿಸ್ಮಸ್. ಸೊ ಇದಾಗಿತ್ತು ನನ್ನ ವ್ಲಾಗ್. ಐ ಹೋಪ್ ಯು ಆಲ್ ಎಂಜಾಯ್ಡ್ ವಾಚಿಂಗ್ ದಿಸ್ ವ್ಲಾಗ್. ಇಫ್ ಯು ಆಲ್ ಲೈಕ್ ಮೈ ವ್ಲಾಗ್, ಕೈಂಡ್ಲಿ ಸಬ್ಸ್ಕ್ರೈಬ್, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಆ್ಯಂಡ್ ಐಲ್ ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್.